ಸರ್ ಇವತ್ತು ವಿನೋದ್ ಪ್ರಭಾಕರ್ ಅವರ ಹುಟ್ಟಿದಬ್ಬ. ಇವತ್ತು ಎಲ್ಲಿಂದ ಬಂದಿದ್ದೀರಾ ನೀವು? ಸರ್ ನಾವು ರಾಯಚೂರಿಂದ ಬಂದೀವಿ ಬೈಕ್ ತಗೊಂಡು. ಬೈಕ್ ಅಲ್ಲಿ ನಿಲ್ಸಿ ನಾವು. ಹಾಂ, ಅಲ್ಲಿ ನಿಲ್ಸಿದ್ವಿ. ಪ್ರತಿ ಹುಟ್ಟಿದಬ್ಬಕ್ಕೂ ಸಿಗ್ತಾ ಇದ್ರು, ಆದರೆ ಈ ಹುಟ್ಟಿದಬ್ಬಕ್ಕೆ ಅವ್ರು ಭಾನುವಾರನೇ ಇದು ಮಾಡಿಕೊಂಡು, ಬಟ್ ನೀವು ಇವತ್ತು ಕನ್ಫರ್ಮ್ ಇಲ್ಲ ಸರ್. ಭಾನುವಾರ ಮಾಡ್ಕೊಂಡಾರೋ ಬಿಟ್ಟಾರೋ ಗೊತ್ತಿಲ್ಲ. ಬಟ್ ಆದ್ರೆ ನಾವು ಇವತ್ತು ಐತೆ ಅಂತ ಬಂದೀವಿ. ಗಾಡಿಗಳು ಅಲ್ಲಿ ನಿಲ್ಸಿದ್ವಿ, ಬೈಕಲ್ಲಿ ನಿಲ್ಸಿದ್ವಿ. ಇವತ್ತು ನೋಡಿದ್ರೆ ಯಾರೂ ಇಲ್ಲ, ಬಾಸನೂ ಇಲ್ಲ, ಅಭಿಮಾನಿಗಳೂ ಇಲ್ಲ, ಯಾರೂ ಇಲ್ಲ. ನೋಡೋಣ, ಕಾಯೋಣ. ಎಷ್ಟು ಗಂಟೆಗೆ ಬಂದ್ರಿ? ಬೆಳಗ್ಗೆ ಅಲ್ಲಿ ರಾತ್ರಿ 2 ಗಂಟೆಗೆ ಬಿಟ್ಟಿರೋದು. ಇಲ್ಲಿ ಎಷ್ಟು ಗಂಟೆಗೆ ಬಂದ್ರಿ? ಇಲ್ಲಿ ಬೆಳಗ್ಗೆ ಇವಾಗ ಜಸ್ಟ್ 10-15 ನಿಮಿಷ ಆಯ್ತು. 10-15 ನಿಮಿಷ ಆಯ್ತು. ಈಗ ಅವರು ಮೊನ್ನೆನೇ ಒಂದು ಹೇಳಿದ್ರು, ಒಂದು ಪೋಸ್ಟ್ ಕೂಡ ಮಾಡಿದ್ರು. ಅದು ನಮಗೆ ಗೊತ್ತಿಲ್ಲ ಸರ್, ಅದು ಕನ್ಫರ್ಮ್ ಇಲ್ಲ ನಮಗೆ. ಹಾಂ, ಕನ್ಫರ್ಮ್ ಇದ್ರೆ ಬರ್ತಿದ್ದಿಲ್ಲ ಅವರು. ಕನ್ಫರ್ಮ್ ಗೊತ್ತಿಲ್ಲ ನಮಗೆ, ಅದಕ್ಕೋಸ್ಕರ. ಮನೆ ಹತ್ರ ಬಂದಾಗ ಜನ ಏನಾದ್ರು ಇದ್ರ ಅಂತ ಏನಂತ? ಜನ ಇದ್ದಿಲ್ಲ. ಈಗ ಬಂದಿವಿ, ಹಿಂಗೆ ನಿಂತಿದ್ವಿ. ನೋಡೋಣ, ಬಾಸ್ ಬರ್ತಾನೆ ಇಲ್ಲ, ನೋಡಬೇಕು. ಗೋವಿಂದ ರಾಜ್ ಅಂತ ಇದ್ರು, ಅವ್ರ ನಂಬರ್ ಇಲ್ಲ, ಪಿಕಪ್ ಇದಾಗ್ತಾ ಇಲ್ಲ, ಅವ್ರ ನಂಬರ್ ಕನೆಕ್ಟ್ ಆಗ್ತಾ ಇಲ್ಲ. ಅವ್ರನ್ನ ಕೇಳಿ ಹೋಗೋಣ ಅಂತ ಇದು ಮಾಡಿ. ವಿನೋದ್ ಪ್ರಭಾಕರ್ ಅಂದರೆ ನಿಮ್ಗೆ ಎಷ್ಟು ಇಷ್ಟ ಅವರು? ತುಂಬ ದಿವಸ ಆಯ್ತು ರೀ. ನಮ್ಮ ಊರಲ್ಲಿ ಹುಡುಗರೆಲ್ಲ ಸಂಘ ಇದೆ ಅಲ್ಲಿ. ಪ್ರಭಾಕರ್ ಅವ್ರದ್ದು ಹಾಂ, ಅವರೆಲ್ಲ ಸುಮಾರು ನೋಡ್ಕೊಂತ ಬಂದೆವು ಅವ್ರು ಚಿಕ್ಕ ವಯಸ್ಸಿನಿಂದ. ಹಾಂ, ಇವ್ರಿಗಂತ್ರ ಸುಮಾರು ದಿವಸದಿಂದ ನಾವು ಅಭಿಮಾನಿಗಳಿದ್ದೀವಿ. ಸಂಘನೇ ಇದೆ, ಗ್ರೂಪಲ್ಲಿ ಹಾಕ್ಯಾವ ಹುಡುಗರು. ಇವತ್ತು ಬಂದೀವಿ ಇಲ್ಲಿಗೆ. ಇವತ್ತು ನೋಡಿದ್ರೆ ಇಲ್ಲಿ ಇಲ್ಲ ಬಾಸು. ಈಗ ವಿನೋದ್ ಪ್ರಭಾಕರ್ ಅಕಸ್ಮಾತ್ ಏನಾದ್ರು ಈ ವಿಡಿಯೋ ನೋಡ್ತಾ ಇದ್ರು, ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಊರ್ಲಿಂದ ಬಂದೀವಿ, ಬಂದು ಮೀಟ್ ಮಾಡಿ ಹೋಗ್ಬೇಕು ನಾವು. ಸಾಯಂಕಾಲ ಅದನ್ನ ಬಂದು ಮೀಟ್ ಮಾಡಿ ಹೋಗ್ತೀವಿ. ಕನ್ಫರ್ಮ್ ಕಾಯ್ತೀವಿ. ಯಾಕೆ ಅಷ್ಟು ಅಭಿಮಾನ ಅವ್ರ ಮೇಲೆ? ಅಭಿಮಾನ ಇರ್ಬೇಕು ರೀ. ಅಭಿಮಾನ ಮತ್ತು ಕನ್ನಡಿಗರು ಅಭಿಮಾನ ಇರಲಿಲ್ಲ ಅಂದ್ರೆ ಹೆಂಗೆ? ಹೌದಲ್ಲ? ಹಾಂ ಹಾಂ. ಈಗ ದರ್ಶನ್ ಅವರು ಮತ್ತು ವಿನೋದ್ ಪ್ರಭಾಕರ್ ಅವರು ಫ್ರೆಂಡ್ಸ್ ರೀ, ತುಂಬ ಕ್ಲೋಸ್ ಫ್ರೆಂಡ್ಸ್ ಅವರು. ಹ್ಞೂ. ಈಗ ಅವರಿಬ್ಬರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅದು ನೋಡ್ರಿ, ಇಬ್ಬರು ನಮಗೆ ಇಷ್ಟ. ಇಬ್ಬರು ಬೇಕು ರೀ, ಕನ್ನಡಿಗವ್ರು ಎಲ್ಲರೂ ಬೇಕು. ಇಷ್ಟ ಎಲ್ಲರೂ ಇಷ್ಟ, ಎಲ್ಲರನ್ನೇ ಇಷ್ಟಪಡ್ಬೇಕು ನಾವು. ಕನ್ನಡದವ್ರು ತಾನೇ ನಾವು. ಹಾಂ, ಬೇರೆ ಭಾಷೆದವ್ರು ಅಲ್ಲಲ್ಲ ನಾವು. ಹೌದಲ್ಲ? ಇಷ್ಟಪಡ್ಬೇಕು ನಾವು. ಈಗ ದರ್ಶನ್ ಅವರು ಹಾಸ್ಪಿಟಲ್ ಇದ್ದಾರೆ. ಹಾಂ, ನಿಮ್ಗೆ ಏನಾದ್ರು ಅನ್ಸುತ್ತೆ ವಿನೋದ್ ಪ್ರಭಾಕರ್ ಅವರು ಅದಕ್ಕೋಸ್ಕರನೇ ಈ ವರ್ಷ ಹುಟ್ಟುಹಬ್ಬ ಇದು ಮಾಡ್ಕೊಂಡಿಲ್ಲ ಅಂತ? ಗೊತ್ತಿಲ್ಲ ಸರ್. ಕನ್ಫರ್ಮ್ ಇದ್ದರೆ ಹೇಳ್ಬೋದು, ಕನ್ಫರ್ಮ್ ಇಲ್ಲ. ಮೋಸ್ಟ್ಲಿ ಆದರೂ ಆಗಿರ್ಬೋದು. ಮತ್ತು ಅವರು ಬೇರೆ ಹಾಸ್ಪಿಟ್ಲ್ ಇದ್ದಾರೆ, ದರ್ಶನ್ ಸರ್ ಅವರು. ಮಾಡ್ಕಿರಲಿಲ್ಲ ಅಂದರೆ ಮಾಡ್ಕಿರಿರ್ಬೋದು. ಅದಕ್ಕೋಸ್ಕರ ನೀವೆಲ್ಲಿಂದ ಬಂದಿದ್ದೀರಾ? ಸರ್ ನಾವು ಜೊತೆಲೇ ಬಂದಿವಿ, ಇಬ್ಬರು ಒಟ್ಟಿಗೆ ಬಂದಿರೋದು. ನಿಮ್ಮ ಹೆಸರು ಏನು ಸರ್? ನಮ್ಮ ಹೆಸರು ದೇವರಾಜ್. ಅಲ್ಲಿ ಯಾರೋ ಬಂದರು ನೋಡಿ, ಅವ್ರ ಮನೆಯವರು. ಅಲ್ಲಿ ಯಾರೋ ಬಂದು ಸರ್, ನಿಮ್ಮ ಹೆಸರು ಏನು ಸರ್? ಇವಾಗ ಸರ್ ನಮ್ಮ ಹೆಸರು ದೇವರಾಜ್. ಸರ್, ನೀವು ನೋಡೋಕ್ಕೆ ಒಂಥರ ಸೇಮ್ ಪ್ರಭಾಕರ್ ಅವ್ರ ಥರನೇ ಮಗ ಇದೆ. ನೀವು ಅವರ ಅಭಿಮಾನಿ. ಇವತ್ತು ಅವ್ರು ಹುಟ್ಟಿದಬ್ಬ, ಇವತ್ತು ಬಂದಿದ್ದೀರ. ಅವ್ರು ಸಿಕ್ಕಿಲ್ಲ ಅಂತ ಬೇಜಾರು ಇದೆಯಾ ಅಥವಾ ಕಾಯ್ತೀರಾ? ಸರ್ ಸಿಕ್ಕಿಲ್ಲ ಅಂತ ಬೇಜಾರೇನಿಲ್ಲ, ಬಟ್ ಅವ್ರು ನೋಡ್ಬೇಕಂತ ಖುಷಿ ಸರ್. ಅವ್ರು ನೋಡಬೇಕು, ಮೀಟ್ ಆಗಬೇಕು. ಒಂದು ಸತಿ ಮೀಟ್ ಮಾಡಿ ಅವ್ರ ಜೊತೆಲಿ ನಾವು ಫೋಟೋ ಎಳೆದು ಹೋಗೋಣ ಅಂತ ಒಂದು ಖುಷಿಲಿಂದ ಬಂದಿರೋದು. ಆದರೆ ಇವತ್ತು ಅದೇ ಸಿಗ್ತಾ ಇಲ್ಲ, ಬಟ್ ಸಿಕ್ಕಿಲ್ಲ. ಕಾಯ್ಬೇಕಂತ. ಎಷ್ಟೊವರೆಗೂ ಕಾಯ್ತೀರಾ ಸರ್? ಅವ್ರು ಬರೋದು ಕಾಯ್ತೀರಾ? ಸರ್ ನೋಡೋಣ, ಕನ್ಫರ್ಮ್ ಅನ್ನೋ ಗೊತ್ತಿಲ್ಲ. ಬರ್ತಾರ ಅಂತಂದರೆ ಕಾಯ್ತೀವಿ. ಸರ್, ಈಗ ನೀವು ವಿನೋದ್ ಪ್ರಭಾಕರ್ ಅವ್ರ ಫಿಲಮ್ ಎಲ್ಲ ನೋಡಿದ್ದೀರಾ? ಹಾಂ, ನೋಡಿದ್ದೀವಿ ಸರ್. ಯಾವ ಫಿಲಮ್ ನಿಮ್ಗೆ ಇಷ್ಟ? ಸರ್ ಎಲ್ಲನೂ ಇಷ್ಟ, ಬಟ್ ನೋಡಿದ್ದೀವಿ. ಇಷ್ಟ ರಾಬರ್ಟ್ ಇಷ್ಟ ನಿಮಗೆ? ಇಷ್ಟ. ರಾಬರ್ಟ್ ಫಿಲಮಲ್ಲಿ ದರ್ಶನ್ ಅವರು ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಹೌದು. ಅವ್ರ ಫ್ರೆಂಡ್ಸ್ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ನಿಜ ಜೀವನದಲ್ಲೂ ಅದೇ ಥರ ಇದ್ದಾರೆ. ಹೌದು. ಅವರಿಬ್ಬರು ಸ್ನೇಹಿತರ ಬಗ್ಗೆ ನೀವೇನು ಹೇಳ್ತೀರಾ? ಚೆನ್ನಾಗಿದ್ದಾರೆ ಸರ್ ಅವರಿಬ್ಬರು. ಅದರಲ್ಲಿ ಫಿಲಮಲ್ಲಿ ಯಾವ ಥರ ಇದ್ದಾರೆ ಅಂದರೆ ರಿಯಲ್ ಕೂಡ ಹಂಗೆ ಇದ್ದಾರೆ. ತುಂಬ ಖುಷಿ ನಮಗೆ, ಅದೇ ಥರ ಇರಲಿ ಅಂಬೋದು ಒಂದು ನಮಗೆ ಆಸೆ. ಇವಾಗ ವಿನೋದ್ ಪ್ರಭಾಕರ್ ಹುಟ್ಟಿದಬ್ಬ ಇವತ್ತು. ವಿನೋದ್ ಪ್ರಭಾ ಎಲ್ಲ ಹುಟ್ಟಿದಬ್ಬಕ್ಕೂ ಸಾವಿರಾರು ಜನ ಬಂದು ಅವ್ರು ಮೀಟ್ ಮಾಡಿ ಕೇಕ್ ಕಟ್ ಮಾಡಿ ಹೋಗ್ತಿದ್ದಾರೆ. ಬಟ್ ಈ ವರ್ಷನೇ ಭಾನುವಾರ ಕೂಡ ಸೆಲೆಬ್ರೇಷನ್ ಮಾಡಿ ಇವತ್ತಿಲ್ಲ ಅವರು. ಅದ್ರ ಬಗ್ಗೆ ಏನು ಹೇಳ್ತೀರಂತ? ಸರ್ ಅದರ ಬಗ್ಗೆ ಏನು ಹೇಳೋಣ ಅಂದರೆ, ಈಗ ಏನಕ್ಕೆ ಈ ಥರ ಮಾಡ್ಕೊಂಡ್ರೆ ಅಂತ ಗೊತ್ತಿಲ್ಲ. ಏನು ಪ್ರಾಬ್ಲಮ್ಮು ಅಥವಾ ಏನಂತ ಗೊತ್ತಿಲ್ಲ ಇದು. ಸರ್ ಬಾಸ್ ಬೇರೆ ಒಳಗಡೆ ಈಗ ಹಾಸ್ಪಿಟಲ್ ಇದ್ದದಕ್ಕೆ. ಯಾವ ಬಾಸ್? ದರ್ಶನ್ ಸರ್. ದರ್ಶನ್ ಸರ್ ಒಳಗಡೆ ಸ್ವಲ್ಪ ಹಾಸ್ಪಿಟಲಲ್ಲಿ ಇದ್ದದಕ್ಕೆ, ಅದಕ್ಕೋಸ್ಕರ ಏನಾರು ಸ್ವಲ್ಪ ಬರ್ತಡೇ ಏನೋ ಕ್ಯಾನ್ಸಲ್ ಆಗಿ ಮಾಡ್ಕೊಂಡಿದ್ದಾರೋ ಏನೋ ನಮಗೂ ಕನ್ಫರ್ಮ್ ಆಗಿಲ್ಲ. ಅದೇ ಒಂದು ಉದ್ದೇಶಕ್ಕೆ ನಮಗೆ ಸ್ವಲ್ಪ ಡೌಟಲ್ಲಿ ಇಲ್ಲಿ ವೆಯ್ಟ್ ಮಾಡ್ತಾಯಿದ್ವಿ ಅಷ್ಟೇ. ಸರ್, ಈಗ ದರ್ಶನ್ ಸರ್ ಇದು ಹಾಸ್ಪಿಟ್ಲಲ್ಲಿ ಇದ್ದಾರೆ. ನಿಮ್ಗೇನೋ ಅನ್ಸುತ್ತೆ ಅವ್ರು ತಪ್ಪು ಮಾಡಿದ್ದಾರೆ ಅಂತ? ಸರ್ ತಪ್ಪು ಅದು ಇಲ್ಲ ಸರ್, ಅದ್ರ ಬಗ್ಗೆ ನನಗೆ ಅವರು ತಪ್ಪು ಮಾಡ್ರಿ ಅಂತ ಸರ್ ಹೆಂಗೆ ಹೇಳೋಕ್ಕಾಗುತ್ತೆ ಸರ್?
ತಪ್ಪು ಮಾಡ್ರಂತ ಕನ್ಫರ್ಮ್ ಇನ್ನೂ ಯಾರಿಗೂ ಗೊತ್ತಿಲ್ಲ, ಬಟ್ ತಪ್ಪು ಮಾಡ್ರಂತ ಹೇಳ್ತಾವ್ರು ಅಷ್ಟೇ. ಆದರೆ ಸಾಕ್ಷಿಗಳು ಯಾವುದು ಏನಂತನೂ ಇನ್ನೂ ಇಲ್ಲಿವರೆಗೂ ಇದಾಗಿಲ್ಲ. ಆದರೂ ತಪ್ಪು ಮಾಡ್ರೆ ಅಂತ ಪ್ರತಿಯೊಂದು ಅವರಿಂದ ಒತ್ತಡ ಮಾಡ್ತಾವ್ರೆ ಜಾಸ್ತಿ. ನಿಮ್ಗೆ ಅನಿಸುತ್ತೆ ಅವ್ರು ತಪ್ಪು ಮಾಡಿದ್ದಾರೆ ಅನ್ಸುತ್ತೆ ನಮಗೆ ದರ್ಶನ್ ಅವರು? ಸರ್ ತಪ್ಪು ಮಾಡ್ಯಾರ ಅಂತ ಅನ್ನೋಕ್ಕೂ ಆಗಲ್ಲ, ತಪ್ಪು ಮಾಡ್ಯಾರ ಅಂತ ಇದು ಮಾಡೋಕ್ಕಾಗಲ್ಲ. ತಪ್ಪು ಮಾಡಿಲ್ಲ ಅಂತ ನಮ್ಗೆ ನಿಮ್ದು ಅಷ್ಟೇ. ತಪ್ಪು ಮಾಡಿಲ್ಲ ಅಂತಂದರೆ ಇಷ್ಟು ದಿನ ಕೆಲವರು ಜನ ಹೇಳ್ತಿದ್ದಾರೆ ಈಗ ಮತ್ತೆ ಅವರು ಬಳ್ಳಾರಿ ಜೈಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಒಂದು ಮಾತನ್ನ ಹೇಳ್ತಿದ್ದಾರೆ. ಚರ್ಚೆ ನಡೆಸಿದ್ರು ಸರ್, ನೋಡೋಣ ಏನಾಗುತ್ತೆ. ಇವಾಗ ಹಾಸ್ಪಿಟಲ್ ಇದ್ದಾರೆ, ಹಾಸ್ಪಿಟ್ಲಲ್ಲಿ ಇದ್ದಾರೆ, ಆರೋಗ್ಯ ಇಲ್ಲ. ಅನ್ಸುತ್ತೆ ಇವತ್ತು ವಿನೋದ್ ಪ್ರಭಾಕರ್ ಅವ್ರಿಗೆ ವಿಶ್ ಮಾಡಿರ್ತಾರೆ ಅಂತ. ಮಾಡಿರ್ಬೋದು ಅನಿಸ್ತೇ. ಹಾಸ್ಪಿಟಲ್ ನಾವು ಹೋಗಿರ್ಬೋದು, ಮೋಸ್ಟ್ಲಿ ಅಲ್ಲಿಗೆ ಹೋಗಿರ್ಬೋದೇನೋ. ಬಾಸ್ ತಪ್ಪು ಮಾಡಿದಾರ ಹುಡುಗರು ಜನಗಳು ಹಂಗೆ. ಹಾಂ, ತಪ್ಪು ಮಾಡಿದರೆ ಇದಾಗತ್ತೆ. ಹಾಂ, ನೀವು ದರ್ಶನ್ ಅವ್ರ ಅಭಿಮಾನಿನಾ? ಸರ್ ಕನ್ನಡಿಗರ ಅಭಿಮಾನ ನಾವು, ಎಲ್ಲರ ಅಭಿಮಾನ ಬೇಕು ನಮಗೆ. ದರ್ಶನ್ ಸಾರದು ಬೇಕು, ಪ್ರಭಾಕರ್ ಸಾರದು ಬೇಕು. ಪ್ರತಿಯೊಬ್ಬರು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಹೀರೋಗಳು ಎಷ್ಟು ಜನ ಇದ್ದಾರೆ ಅಷ್ಟು ಜನ ಬೇಕು ನಮಗೆ. ಹಾಂ, ಎಲ್ಲರೂ ಬೇಕು ನಮಗೆ. ಹಾಂ, ಇನ್ನೇನಿಲ್ಲ. ಕೊನೆಯದಾಗಿ ವಿನೋದ್ ಪ್ರಭಾಕರ್ ಅವ್ರಿಗೆ ಮತ್ತು ಅವ್ರ ಅಭಿಮಾನಿಗಳಿಗೆ ಏನು ಹೇಳ್ತೀರಾ ಸರ್? ಅವ್ರಿಗೆ ಏನು ಹೇಳೋದಿಲ್ಲ, ನೋಡೋಣ, ಮೀಟ್ ಮಾಡೋಕ್ಕೆ ಬಂದಿವಿ. 6 ಗಂಟೆ ತನಕ ಟೈಮ್ ಐತಿ. ಗೇಟ್ ತೆಗೆದಿದ್ದೀವಿ ಇವಾಗ. 6 ಗಂಟೆ ತನಕ ಟೈಮ್ ಐತಿ, ನೋಡೋಣ, ಕಾಯ್ದು ನೋಡೋಣ. ಆಲ್ ದ ಬೆಸ್ಟ್. ಹುಟ್ಟುಹಬ್ಬದ ಶುಭಾಶಯಗಳು ಅವರಿಗೆ. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.